ಆಪರೇಷನ್ ಸಿಂಧೂರ ನಡೆಸಿರೋದೇ ಸುಳ್ಳು. ಯಾವ ದಾಳಿಯನ್ನು ಕೂಡ ಭಾರತ ಮಾಡಿಲ್ಲ. ನಾವೇ ಭಾರತೀಯ ವಾಯುಸೇನೆ ಮತ್ತು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ವಿ ಅಂತೆಲ್ಲ ಪಾಕಿಸ್ತಾನದವರು ಬೊಗಳೆ ಬಿಡ್ತಾ ಇದ್ರು. ಆದರೆ ಈಗ ಪಾಕಿಸ್ತಾನ ಪ್ರಧಾನಿ ಸತ್ಯ ಏನು ಅಂತಕ್ಕಂಥದ್ದನ್ನು ಒಂದೊಂದಾಗಿ ಒಪ್ಕೋತಾ ಇದ್ದಾರೆ. ಭಾರತ ದಾಳಿ ನಡೆಸಿರ್ತಕ್ಕಂಥದ್ದು ನಿಜ, ನಮ್ಮ ಸೇನಾ ನೆಲೆಗಳು ಉಡೀಸಾಗಿರ್ತಕ್ಕಂಥದ್ದು ನಿಜ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಭಾರತದ ಸೇನಾ ಏಟಿಗೆ ಪಾಕಿಸ್ತಾನ ತಂಡ ಹೊಡೆದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಭಾರತದ ದಾಳಿಯನ್ನು ಖುದ್ದು ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಭಾರತದ ಮಿಸೈಲ್ ದಾಳಿ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ. ಮೇ 10ನೇ ತಾರೀಕು ನಡೆದಂತಹ ಮಿಸೈಲ್ ದಾಳಿ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪಾಕ್ ಪ್ರಧಾನಿ ಶರೀಫ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸಾಕ್ಷಿ ಕೇಳಿದ್ರು, ನೀವೇನು ದಾಳಿ ಮಾಡಿದ್ದೀರಾ ಸಾಕ್ಷಿ ಕೊಡಿ ಅಂತನ್ಬಿಟ್ಟು. ಬಟ್ ಸಾಕ್ಷಿ ಕೇಳಿ ಕೊನೆಗೆ ತಾನೇ ದಾಳಿಯನ್ನು ಒಪ್ಪಿಕೊಂಡಿದೆ ಪಾಕಿಸ್ತಾನ. ಇವರ ಮಾತಿಗೆ ಯಾವ ಮಾತಿಗೂ ಬೆಲೆ ಕೊಡಬಾರ್ದು ನಾವು. ಆ್ಯಕ್ಚುಲಿ ಒಂದು ಸರ್ತಿ ಹ್ಞೂ ಅಂತಾರೆ, ಒಂದು ಸರ್ತಿ ಇಲ್ಲ ಅಂತಾರೆ, ಒಂದು ಸರ್ತಿ ನಿಜ ಅಂತಾರೆ. ಅದೆಲ್ಲವೂ ಕೂಡ ಅವ್ರಿಗೆ ಒಂದೊಂದು ದಿನ ಬೆಳಗಾದರೆ ಒಂದೊಂದು ಥರ ಮೂಡ್ ಅವ್ರಿಗೆ. ಒಂದೊಂದು ಸರ್ತಿ ಏನೂ ದಾಳಿ ಮಾಡೇ ಇಲ್ಲ ಅಂತಾರೆ, ಒಂದೊಂದು ಸರ್ತಿ ಮಾಡಿದ್ದಾರೆ ಅಂತಾರೆ. ಈಗ ಖುದ್ದು ಪಾಕಿಸ್ತಾನದ ಪ್ರಧಾನಿ ಒಂದಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ. ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೆಲ್ಲ ಸುದ್ದಿ ಆಗುತ್ತೆ ಅಂತ ಮಾತಾಡಿ ಅದೇನೋ ಹೇಳ್ತಾರಲ್ಲ, ತಮ್ಮ ನೈತಿಕತೆ ಏನು ಅಂತಕ್ಕಂಥದ್ದನ್ನು ಅವರೇ ಒಪ್ಕೋತಾ ಇದ್ದಾರೆ. ನಾವು ಎಷ್ಟೆಲ್ಲ ಸಾಕ್ಷಿ ಕೊಟ್ವಿ, ಆಮೇಲೆ ಸ್ಯಾಟಲೈಟ್ ಪಿಕ್ಚರ್ಗಳನ್ನ ತೋರಿಸಿದ್ವಿ, ದಾಳಿಗೂ ಮೊದಲು ಹೆಂಗಿತ್ತು, ದಾಳಿಯಾದ ನಂತರ ಏನಾಯಿತು ಅಂತಕ್ಕಂಥ ತೋರಿಸ್ತೀವಿ. ಬಟ್ ಅದು ಯಾವುದನ್ನು ಒಪ್ಪೋ ಸ್ಥಿತಿನಲ್ಲಿ ಅವ್ರು ಇರಲೇ ಇಲ್ಲ. ಈಗ ಒಂದೊಂದಾಗಿ ಸತ್ಯ ಏನು ಅಂತಕ್ಕಂಥದ್ದನ್ನು ಹೇಳ್ಕೊತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿ ಆಯ್ತಲ್ಲ ತಡರಾತ್ರಿ, ಅದ್ರ ಬಗ್ಗೆ ಕೇಳಿ ಆಘಾತಕ್ಕೊಳಗಾದಂತೆ ಅಲ್ಲಿನ ಪ್ರಧಾನಿ